ಹಲೋ ನಮಸ್ತೆ ಎಲ್ರಿಗೂ ವಿಜಯಾಸ್ ವರ್ಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋನ ಯಾರೂ ಮಿಸ್ ಮಾಡ್ಕೋಬೇಡಿ. ಯಾಕಪ್ಪ ಅಂದರೆ ನಾನು ಒಂದು ಮಹಾ ತಪಸ್ವಿಗಳ ಬಗ್ಗೆ ಇವತ್ತೊಂದು ಒಂದು ನನ್ನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇದನ್ನು ನನಗೆ ಮಾಡಬೇಕೋ ಬೇಡೋ ನನಗೆ ತಿಳಿತಾ ಇಲ್ಲ, ಆದರೆ ಅಷ್ಟೊಂದು ಯೋಗ್ಯತೆ ನನಗಿಲ್ಲ. ನಾನು ಅಲ್ಪರಲ್ಲಿ ಅಲ್ಪಳು ಅಂತಂದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂದರೆ ಅಂಥ ಒಂದು ಮಹಾ ತಪಸ್ವಿ ಬಗ್ಗೆ ವಿಡಿಯೋ ಮಾಡುವ ಒಂದು ಪದ ಬಳಕೆ ಅಷ್ಟೊಂದು ಜ್ಞಾನ ನನಗಿಲ್ಲ. ಆದರೆ ನಾನು ಮಾತಾಡೋ ಮಾತಲ್ಲಿ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮೂರು ಅಂತೂರು ಬೆಂತೂರಿನಲ್ಲಿ 775 ವರ್ಷ ಬಾಳಿದಂತಹ ಒಂದು ಬೂದಿ ಮಹಾಸ್ವಾಮಿಗಳ ಒಂದು ಮಠ ಇದೆ. ಆ ಮಠದ ಉತ್ತರಾಧಿಕಾರಿಗಳಾದಂತಹ ಶ್ರೀ ಡಾಕ್ಟರ್ ರಾಚೋಟೇಶ್ವರ ಮಹಾಸ್ವಾಮಿ ಶಿವಾಚಾರ್ಯ ಮಹಾಸ್ವಾಮಿಗಳ ಬಗ್ಗೆ ಇವತ್ತು ನಾನು ಅವರ ಮೌನಾನುಷ್ಠಾನ ಹಾಗೆ ಸಮಾಧಿ ಯೋಗದ ಬಗ್ಗೆ ನಾನು ನಿಮ್ಮೊಟ್ಟಿಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಮಹಿಳೆಯರೆಲ್ಲ ಸೇರಿ ಭಜನೆ ಮಾಡುವಂಥ ದೃಶ್ಯಾವಳಿ. ಅವರೇನು ಮೌನಾನುಷ್ಠಾನ ಮಾಡ್ತಾರೆ, ನಂತರ ಮತ್ತೆ ಸಮಾಧಿ ಯೋಗವನ್ನ ಮಾಡಲಿಕ್ಕೆ ಅಂತಂದು ಕೂಳ್ತಿರ್ತಾರಲ್ಲ, ಆವಾಗ ಈ ರೀತಿ ಭಜನೆ ಕಂಪಲ್ಸರಿ ನಡೀತಾ ಇರುತ್ತೆ. ಹಾಗೆ ಗಂಡ್ಮಕ್ಳು ಭಜನೆ ಮಾಡೋದನ್ನು ನಾವು ನೋಡಿರ್ತೀವಿ. ಆದರೆ ಇಲ್ಲಿ ನಿನ್ನೆ ನಡೆದಂಥ ದೃಶ್ಯ ಇದು. ನಾನು ವಿಡಿಯೋ ಮಾಡ್ತಾ ಇರೋದು ಅಕ್ಟೋಬರ್ 13ನೇ ತಾರೀಕು. ಇದು ಅಕ್ಟೋಬರ್ 12ನೇ ತಾರೀಕು ರಾತ್ರಿ ನಡೆದಂತಹ ಭಜನೆ. ಮಹಿಳೆಯರೆಲ್ಲ ಸೇರಿ ಭಜನೆಯನ್ನು ಮಾಡ್ತಾ ಇದ್ದಾರೆ. ಶಿವಾಚಾರ್ಯ ಸ್ವಾಮಿಗಳು ಅನುಷ್ಠಾನವನ್ನ ಮಾಡಿ ಮೌನಾನುಷ್ಠಾನ ಫಸ್ಟಿಗೆ ಮಾಡ್ತಾರೆ. ನಂತರ ಅವರು ಸಮಾಧಿ ಯೋಗವನ್ನ ಮಾಡ್ತಾರೆ. ಆ ಟೈಮಲ್ಲಿ ಸಮಾಧಿ ಯೋಗಕ್ಕೆ ಕುಂತಿರುವಾಗ ಈ ರೀತಿ ಭಜನೆ ಹಾಗೆ ಹೋಮಗಳು ಭಜನೆಗಳು ಹೋಮಗಳು ನಡೀತವೆ, ಅಭಿಷೇಕಗಳು ನಡೀತವೆ. ಆಮೇಲೆ ಎಲ್ಲ ರೀತಿ ಮಂತ್ರ, ಅವು ನನಗೆ ಹೇಳಲಿಕ್ಕೆ ಬರಲ್ಲ, ಕ್ಷಮಿಸಿ. ಮಂತ್ರಗಳು ನಡೀತವೆ. ನೋಡಿ, ಇಲ್ಲಿ ಸಮಾಧಿ ಯೋಗಕ್ಕೆ ಕುಂತಿರುವಂತಹ ಒಂದು ದೃಶ್ಯನ ನೀವು ನೋಡ್ತಾ ಇದ್ದೀರಾ. ಆ ಕಲ್ಲು ಇಟ್ಟಂಗಿ ಸಿಮೆಂಟಿಂದ ಪೂರ್ತಿ ಬಾಗ್ಲನ್ನ, ಗರ್ಭಗುಡಿ ಬಾಗ್ಲನ್ನ ಮುಚ್ಚಲಾಗಿರುತ್ತೆ. ಎಲ್ಲೂ ಸಹ ಸ್ವಲ್ಪ ಗಾಳಿ ಬೆಳಕು ನೀರು ಇಲ್ದನೆ ಶಿವಾಚಾರ್ಯರು ಮಹಾ ತಪಸ್ವಿಗಳು 11 ದಿನ ಅನುಷ್ಠಾನ ಕುಂತಾದ್ಮೇಲೆ ಶಿವಾಚಾರ್ಯರನ್ನ ಹೊರಗಡೆ ಕರ್ಕೊಂಡ್ಬರುವಂತಹ ದೃಶ್ಯ. ಏನಪ್ಪ ಅಂದ್ರೆ ಶಿವಾಚಾರ್ಯರನ್ನ ಇಲ್ಲಿ ವೇದಿಕೆಯನ್ನು ಕಾಣಿಸ್ತಾ ಇದೆ, ಆ ಪೀಠದ ಮೇಲೆ ಕುಂದಿರಿಸಿ ಅವರಿಗೆ ಎಲ್ಲಾ ಪಂಚಗವ್ಯಗಳಿಂದ ಅಭಿಷೇಕವನ್ನ ಮಾಡಲಾಗುತ್ತೆ. ಎಷ್ಟು ಮಂತ್ರ, ಎಷ್ಟು ಘೋಷಣೆಗಳು ಅಂದ್ರೆ ಅದು ಮುಗಿಲು ಮುಟ್ಟಿರುತ್ತೆ. ಭಕ್ತಾದಿಗಳಲ್ಲೂ ಸಹ ಓಂ ನಮಃ ಶಿವಾಯ ಅನ್ನೋ ಮಹಾಮಂತ್ರ ಅಂತೂ ಎಲ್ಲರ ಬಾಯಲ್ಲೂ ಪಠಿಸ್ತಾನೆ ಇರ್ತಾರೆ. ಅಜ್ಜಾರು ಸ್ವಲ್ಪ ಪ್ರಜ್ಞೆ ಬಂದು ಕಣ್ಣು ಬಿಡೋ ತನಕನೂ ಪ್ರತಿಯೊಬ್ಬರ ಭಕ್ತರ ಬಾಯಲ್ಲೂ ಸಹ ಓಂಕಾರ ನಾದ ಮಾತ್ರ ಬಹಳ ಮೈಯೆಲ್ಲ ರೋಮಾಂಚನಗೊಳ್ಳೋ ಥರ ಇರುತ್ತೆ. ಇದನ್ನೆಲ್ಲ ನಾನು ಯಾಕೆ ಮಾಡ್ತಾ ಇದ್ದೀನಿ ಅಂದರೆ, ಈಗಿನ ದಿನಮಾನಗಳಲ್ಲಿ ಇಂತಹ ಒಂದು ದೃಶ್ಯಾವಳಿಗಳನ್ನು ಕಂಡು ಬರೋದು ತುಂಬ ವಿರಳ ಆಗಿರುತ್ತೆ. ಆದ್ದರಿಂದ ನೀವು ಇದನ್ನು ನೋಡಿ, ಇದೇ ಥರ ನೀವು ಏನಾದರೂ ನೆಕ್ಸ್ಟ್ ಒಂದು ಅನುಷ್ಠಾನದ ವಿಡಿಯೋವನ್ನು ನೀವು ನಿಮ್ಮ ಕಣ್ಣಾರೆ ನೋಡಬೇಕಪ್ಪ ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ಅನುಷ್ಠಾನದ ಬಗ್ಗೆ ನಾನು ನಿಮಗೆ ಖಂಡಿತ ಮಾಹಿತಿಯನ್ನು ಕೊಡ್ತೇನೆ. ಇದನ್ನು ನೋಡಲಿಕ್ಕೆ ಜನಸಾಗರನೇ ಸೇರಿರುತ್ತೆ. ಹಾಗೆ ಅವರಿಗೆಲ್ಲ ಬೆಳಗ್ಗೆ ಟಿಫಿನಿನ ವ್ಯವಸ್ಥೆನೂ ಅಷ್ಟು ಅಚ್ಚುಕಟ್ಟಾಗಿರುತ್ತೆ. ಹಾಗೆ ಊಟದ ವ್ಯವಸ್ಥೆಗೂ ದೊಡ್ಡ ಬೈಲಲ್ಲಿ ಇರುತ್ತೆ. ಯಾರಿಗೂ ಏನು ತೊಂದರೆ ಆಗ್ದಂಗೆ ಅಲ್ಲಿನ ಜನರೆಲ್ಲ ಅಷ್ಟು ಅಚ್ಚುಕಟ್ಟಾಗಿ ನೋಡ್ತಾ ಇದ್ದಾರೆ. ನೋಡ್ರಿ, ಇಲ್ಲಿ ಎಲ್ಲ ಒಂದು ಪಂಚಕ್ರಮಗಳಿಂದ ಅಜ್ಜೋರಿಗೆ ಅಭಿಷೇಕ ಮಾಡ್ತಾ ಇದ್ದಾರೆ. ಅಜ್ಜೋರಿಗೆ ಇನ್ನೂ ಪ್ರಜ್ಞೆ ಬಂದಿಲ್ಲ, ಅವರು ಧ್ಯಾನಾವಸ್ಥೆಯಲ್ಲೇ ಇದ್ದಾರೆ. ಇನ್ನು ನೋಡ್ತಾ ಇರ್ಬೋದು ನೀವು. ಭಕ್ತರಲ್ಲೂ ಒಂದು ಓಂ ನಮಃ ಶಿವಾಯ ಅನ್ನೋ ಒಂದು ಮಂತ್ರ ಘೋಷಣೆ ಮಾತ್ರ ಅಷ್ಟು ಕಿವಿಯಲ್ಲಿ ರೋಮಾಂಚನಗೊಳಿಸ್ತಾ ಇರ್ತತಿ. ಪ್ರತಿಯೊಬ್ಬರಿಗೂ ಅದನ್ನ ನೋಡ್ತಾ ಇರ್ತಾರೆ. ಅಜ್ಜರಿಗೆ ಪ್ರಜ್ಞೆ ಬಂದ ತಕ್ಷಣನೇ ಅಜ್ಜರೆಲ್ಲರಿಗೂ ಕೈ ಮಾಡ್ತಾರೆ. ಇದನ್ನು ಸಮಾಧಿ ಯೋಗ, ರೈತರಿಗೆ ಲೋಕ ಕಲ್ಯಾಣಕ್ಕಾಗಿ ಈ ರೀತಿ ಒಂದು ಸಮಾಧಿ ಯೋಗವನ್ನು ಈ ಇಂದಿನ ದಿನಮಾನಗಳಲ್ಲಿ ಮಾಡ್ತಾರೆ ಅಂದರೆ ಅದು ಸಾಮಾನ್ಯ ಅಲ್ಲ. ಒಂದು ಯೋಧರ ಒಂದು ಕಲ್ಯಾಣಕ್ಕಾಗಿ, ರೈತರ ಕಲ್ಯಾಣಕ್ಕಾಗಿ, ಹಾಗೆ ಸಮಾಜದ ಕಲ್ಯಾಣಕ್ಕಾಗಿ, ಮಳೆ ಬೆಳೆ ಎಲ್ಲ ಕರೆಕ್ಟಾಗಲಿ ಅನ್ನೋ ಒಂದು ಉದ್ದೇಶದಿಂದ ಈ ರೀತಿ ಒಂದು ಸಮಾಧಿ ಯೋಗವನ್ನು ಕೈಗೊಳ್ಳುವಂತಹ ಸ್ವಾಮಿಗಳು ತುಂಬಾ ವಿರಳರಲ್ಲಿ ವಿರಳ ಅಂತಂದನೇ ಹೇಳ್ಬೋದು. ನೋಡಿ, ಅಜ್ಜರು ಇನ್ನೂ ಧ್ಯಾನಾವಸ್ಥೆಯಲ್ಲೇ ಇದ್ದಾರೆ. ಇನ್ನೂ ಸಹ ಅವರಿಗೆ ನೋಡಿ ಕೈ ಬೀಸ್ತಾ ಇದ್ದಾರೆ. ನೋಡಿ, ಈಗ ಅಜ್ಜರಿಗೆ ಪ್ರಜ್ಞೆ ಬಂದಿದೆ. ಸಾರಿ, ಅದನ್ನ ಪದ ಬಳಕೆ ಅದು ಏನು ಮಾಡ್ಬೇಕಂತ ಗೊತ್ತಿಲ್ಲ. ಈಗ ಭಕ್ತರೊಟ್ಟಿಗೆ ಅಜ್ಜರು ಕೈ ಮಾಡ್ತಾ ಇದ್ದಾರೆ. ಈ ಥರದ ಒಂದು ನಿಮಗೆ ದೃಶ್ಯ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ತಿಳಿಸಿ. ಧನ್ಯವಾದ.